ನೀ ಬಾಣ ಬಿಟ್ಟಿದ್ದು ಹೇಗೆ? ಯಾರಿಗೂ ಗೊತ್ತಾಗದ ಬಾಣ ಬಿಟ್ಟಿದ್ದೆ ಪುಣ್ಯಾತ್ಮ. ಯಾರು ಇಲ್ಲ ಅಂತ ತಿಳಿದುಕೊಂಡು ಆದ್ರೆ ನಿನ್ನ ಕೈ ಚಾಚತ್ತು ಮೆಚ್ಚಲೇಬೇಕು. ಬರೀ ಹೊಣ್ಣಿಗೆ ನೀ ಬಾಣ ಬಿಟ್ರೆ ಆ ಕಡೆ ಇರುವ ಮರಕ್ಕೇನು ಆಗಲಿಲ್ಲ. ಒಳ್ಳೆ ಹೂವಿಗೆ ಬಾಣ ಬಿಡ್ತಾ ಇದ್ದಿ. ಬಿಟ್ಟಿದ್ದು ಹೇಗೆ? ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಣ್ಣು ಬೀಳುವುದಕ್ಕೆ ಇದು ಯಾವ ಮಾಡ್ಕೊಳ್ಳೋಣ? ನನ್ನಂತ ಮರದಿಂದ ಉದುರಿ ಬಿದ್ದಿರುವ ಹಣ್ಣನ್ನು ಭಾವಿಸಿಕೊಂಡಿವೆ. ನಾವು ಒಂದು ಇಲ್ಲಿ ಹೇಳಿ ಕೇಳಿ ಯಾರು ಇಲ್ಲ ಅಂತ ಭಾವಿಸಿದ್ರ ನೀನೇ ಅದನ್ನ ಮತ್ತೆ ಯಾಕೆ ಅದು ನಮ್ಮ ಕ್ರಮ ಅಂತ. ಅಂದ್ರೆ ನಮ್ಮ ಪ್ರವೇಶಕ್ಕಿಂತ ಮುಂಚಿತವಾಗಿ 3 ಕೂ ಹಾಕಿ ಬರುವುದು ಸಂಪ್ರದಾಯ. ಆದ್ರೆ ನೀವು ಮಾಡುವ ಕೃತ್ಯವನ್ನು ಕೊಂಡು ಗಡಿಬಿಡಿಯಲ್ಲಿ ಓಡ್ ಬಂದೆ ಮತ್ತೊಂದು ಗಿಡುಕಾಯ ತಿನ್ನು ಒಂದು ಬೊಬ್ಬೆ ಹಾಕಲಿಕ್ಕೆ ಶುರು ಮಾಡಿದೆ. ಆ ಅಪರದೊಂದಿಗೆ ಪ್ರವೇಶ ಪ್ರವೇಶ ಆಗೋಕ್ಕಿಂತ ಮುಂಚೆ ನೀ ಎಲ್ಲಿದ್ದೆ ಅಂತ ಗೊತ್ತಾಗಿಲ್ಲ. ದೂರದಲ್ಲಿದ್ದೆ. ದೂರದಲ್ಲಿ ಅಂದ್ರೆ ಈ ಕೊಂಡು ಹಾಕಿದಷ್ಟು ದೂರ ಅಲ್ಲಿದ್ಯಾ? ಯಾಕೆ ಬಂದೆ? ನೀ ಮಾಡಿದ ಕೆಲಸವನ್ನು ಕಂಡು ಬಂದವ ನಾವು. ತಾಯಿ ಅಲ್ಲಿ ಇದ್ದದ್ದು ನಮಗೆ ಕಾಣಲೇ ಇಲ್ಲ. ಅವನಿಗೂ ಅನ್ಬೇಕಾ? ಪಾಪ ಕೆಲವು ಮಂದಿ ಕೊಯ್ಲಿಕ್ಕೆ ಆಗುದಿಲ್ಲ. ನಾನೇ ಉಳಿಸಿ ಕೊಡ್ತೇನೆ. ಮತ್ತೆ ಈ ಮನವನ್ನ ಕಾಯಲಿಕ್ಕಿರುವವ ನಾನು ಮನೋಪಾಲಕ. ಹೌದೌದು. ಅಂದ್ರೆ ಇದು ಸಾರ್ವಜನಿಕರ ಸೊತ್ತಲ್ಲ. ಇದು ಹೇಳುವವರು ಕೇಳುವವರು ಇದ್ದಾರೆ. ನೀನೆಯ ನಾನೇ ಕೇಳುವವರು ಅವರಪ್ಪ ಕೇಳುವವರು ನೀನು ಕೇಳುವವರು ಸದ್ಯಕ್ಕೆ ನಾನೇ ಮನೆ ಒಳಗೆ ಹೋದ್ಮೇಲೆ ಕದ ಹಾಕುದಲ್ಲ. ಒಂದು ಕದ ಹಾಕಿರ್ಬೇಕು. ಅದಲ್ಲ ಮನೆ ಮೆಟ್ಟಿರುವ ಕದಡಿಬೇಕು. ನಮ್ಮನೆ ಏನ್ ಬರ್ತೀರಿ ಅಂತ ನಾ ಬಂದೆ. ನಾವು ಒಳಗೆ ಬಂದಾಯ್ತು, ನಾವು ಗಂಡು ತಿಂದಾಯ್ತು. ಈಗ ಅಂತ ನಿಮಗೂ ಸ್ವಲ್ಪ ಇರ್ಬೇಕು. ಯಾರ್ಯಾರ ಮನೆಗೆ ಹೋಗಿ ಸಿಕ್ಕಿದ್ದೀಗೆಲ್ಲ ಕೊಯ್ಯಕ್ಕೆ ತಿನ್ನುವುದಲ್ಲ. ಇದೀಗ ನಮಗೂ ಸ್ವಲ್ಪ ನೋಡು, ತೋಟಕ್ಕೆ ಒಂದು ಬೇವಿದೆ. ಹೌದು, ಬೇವಿಗೆ ಎಂತಾಗ್ತದೆ ಹೇಳು. ತೋಟ ಹಾಳಾಗ್ತದೆ. ಯಾರು ಬೇಕಾದ್ರೆ ಬರ್ತಾರೆ. ಬೇರೆ ಇತ್ತು ಒಂದರಲ್ಲೂ ನೀ ಬಾಣ ಬಿಟ್ಟಿದ್ದು ಹೇಗೆ? ಯಾರಿಗೂ ಗೊತ್ತಾಗದ ಬಾಣ ಬಿಟ್ಟಿದ್ದೆ ಪುಣ್ಯಾತ್ಮ. ಯಾರು ಇಲ್ಲ ಅಂತ ತಿಳಿದುಕೊಂಡು ಆದ್ರೆ ನಿನ್ನ ಕೈ ಚಾಚತ್ತು ಮೆಚ್ಚಲೇಬೇಕು. ಬರೀ ಹೊಣ್ಣಿಗೆ ನೀ ಬಾಣ ಬಿಟ್ರೆ ಆ ಕಡೆ
ಹಾಕಿರುವ ಮರಕ್ಕೇನು ಆಗಲಿಲ್ಲ. ಹಾಗಾಗುವುದೂ ಇಲ್ಲ. ಒಳ್ಳೆ ಹೂವಿನ ಬಾಳ ಬಿಡ್ತಾ ಇದ್ದಿ. ಬಿದ್ದಿದ್ದು ಹೇಗೆ ಹೂವಿನ ಕಾಣದಂತೆ ಯಾರಿಗೂ ಕಾಣದಂತೆ ನಾವು ಒಳಗೆ ಬರುವಾಗ ಯಾರು ತಡಿಲ್ಲ ಗೊತ್ತುಂಟ, ಅವನ ಅವಸ್ಥೆ ಅದೇ ಆಗಿ ಜೊಲ್ಲೆಲ್ಲ ಕೂತ್ಕೊಂಡು ಎಷ್ಟಾಯ್ತಾ ಆಯ್ತು. ಏನು ಗೊತ್ತಿಲ್ಲದೆ ಹುಣ್ಣು ಕೊಯ್ದಿದ್ದೀರಿ. ಒಂದು ಕೆಲಸ ಮಾಡಿ, ಮಾಡಿದ್ದು ತಪ್ಪಾಯ್ತು ಎನ್ನುವುದಾಗಿ ನನ್ನ ಕಾಲಿಗೆ ಬಿಟ್ಟು ನಾವು ಬಿಡ್ಬೇಕು. ಕ್ಷಮಿಸ್ತೇನೆ. ಬರುವಾಗ ಹಾಗೆ ಗೊತ್ತುಂಟ, ನಾವು ನೋಡ್ಬೇಕು ಒಂದು ತಪ್ಪಾಗಿರುವ ಬಂಡೆಗೆ ಬಿಳಿ ಸುಣ್ಣ ಬಣ್ಣದಾಗ ಹೇಗಿರ್ತಲ್ಲ ಅಂದ್ರೆ ಬಹುಶಃ ಇದು ಯಾವುದೋ ಹೀಗೆ ಮಾರ್ಗಸೂಚಿ. ಎಡಕ್ಕೆ ತಿರುಗಿ ಬಲಕ್ಕೆ ತಿರುಗಿ ಅದೆಲ್ಲ ಬಂಡೆಯ ಮೇಲೆ ಪ್ರತಿ ಬಂಡೆಯಾಗಿ ಕೂತಿದ್ದವ ನಾನು. ಇದನ್ನೇನು ಕನಕಪುರದ ಬಂಡೆ ಎಂದು ಭಾವಿಸಿದರೆ ಅದಲ್ಲ. ಈಗ ಏನು ಗೊತ್ತಿಲ್ಲದೆ ಬಂದ್ರಿ, ಹಣ್ಣನ್ನು ಕೊಯ್ದ್ರಿ, ಇರ್ಲಿ ಅದು ನಾವು ಮತ್ತು ಏನಿಲ್ಲ ಮತ್ತೆ ಬೇಕು ನಮ್ಗೆ ಬಿಡ್ಲಿಕ್ಕೆ ಆಗುದಿಲ್ಲ. ಮೊದಲು ನನ್ನನ್ನು ಏನು ಅಂತ ನೋಡಿ ಅವನನ್ನು ಕೊಯ್ಯಿರಿ. ನೋಡ್ಬೇಕಲ್ಲ. ಹೌದೌದು. ಉಂಟ ಶಕ್ತಿ ಹೋರಾಟಕ್ಕೆ ಶಕ್ತಿ ಉಂಟು ಕೇಳುವುದಾ? ಬಟ್ಟಿ ಯಾವ ನಾನು ಬರ್ತೇನೆ, ನೀ ನೋಡುವ. ನನ್ನ ಹಾಕಿ ಉಂಟು ಇವತ್ತು. ದಮ್ಮ ಅಂತ ನನ್ನ ಜೀವ ಬಿಡಿ. ದಮ್ಮ ಅಂತ ನೀವು ಬಿಡಿ. ನಾ ದಮ್ಮ ಅಂತೇನೆ, ನೀವು ನನ್ನ ಜೀವ ಬಿಡಿ ಅಮ್ಮ. ಮೊದಲು ಕೂಗಿದ ಹಾಗೆ ಕೂಗುವುದ ಮತ್ತೆ ಅದೇ ಶುರು ಮಾಡಿದೆ ಈಗ. ಯಾರಿಗೂ ಕಾಲದಂತೆ ನಮ್ಗೆ ಬೇಕು ಹಣ್ಣು. ಮಕ್ಕಳೆಲ್ಲ ಹುಷುವಾದಾಗ ಹಾಗೆ ಇರಬಾರ್ದು. ಮರ ತಿಂತದ? ಮರ ತಿನ್ನುದು ನೀ ತಿನ್ಮಗ. ನಾ ತಿನ್ನುತ್ತೇನೆ. ನೀನು ತಿನ್ಬೇಕು. ಏನು ಹಣ್ಣು ತಿನ್ಬೇಕು. ಹಣ್ಣು ತಿಂತೇನೆ ನಾನು. ನೀರು ತಿಂದಾಯ್ತಲ್ಲ. ತಿನ್ಮೇಲೆ ಬುಜ್ಜಿ ಬರ್ತದೆ. ಅಂದ್ರೆ ನಾನು ಸಂಬಳ ತಗೊಳ್ಳಮ್ಮ. ಯಾರು? ನಾನು ನಿಮಗೂ ಸಂಬಳ ಅದಕ್ಕೆ ಅಂದ್ರೆ ಯಾರಿಗೂ ಕಾಣೆ ಯಾರಿಗೂ ಕಾಣದಂತೆ ಕೆಲಸ ಮಾಡುವುದು ನೀವು ಸಂಬಳ ಕೊಡ್ತಾರೆ. ಆಗಲ್ಲ. ಅಂದ್ರೆ ನಾವು ತಗೊಳ್ಳುವ ಈ ವರ್ಷಕ್ಕೆ ಇದೊಂದು ಸಾಕೋಲ್ಲ ನಿಮಗೆ. ಬೇರೆ ಸಿಕ್ಕರೆ ಹೋಗ್ತದೆ ಹಾಗಂತ ತಕೊಂಡು ಉತ್ಪನ್ನದ ಉನ್ನತಿನ ಇಷ್ಟು ಕೆಲಸ ಮಾಡಿ ಒಂದು ಹಾಗೆ ರೂಪಾಯಿ ನನ್ಗೆ ಗೊತ್ತಿತ್ತು. ನಿಮಗೆ ಗೊತ್ತಾಗ ನನಗೆ ಬೀಳ್ತದೆ ಮುಂಚೆ ಗೊತ್ತಿತ್ತು. ಆದ್ರೂ ಕರೆದೆ. ಯಾಕೆ ಒಂದು ನನ್ನ ಗೊತ್ತಿಲ್ಲ. ಹಾಗಾಗಿ ನನಗೆ ಎಂತ ಮಾಡಬೇಡಿ. ನೀವು ಇನ್ನು ಹೊಂದಿದ್ದೆಲ್ಲ ಬಡಿಬೇಡಿ. ಮತ್ತೆ ಯಾರು ಯಾರಿಗೂ ಕಾಣದಂತೆ ನೀವೆಂತ ಮಾಡ್ಬೇಕು ಅಂತ ಮರೆತು ಬುಡಕ್ಕೆ ಮಾಡಬೇಕು. ಎಂತದ ಮರವನ್ನು ಬಿಡಿಸುದ? ಪ್ರಕೃತಿ ನಾಶ ಆಗ್ತದೆ. ಪ್ರಕೃತಿಯನ್ನು ಉಳಿಸಿಕೊಳ್ಳಬೇಕಾದ್ದು ನಮ್ಮಂತವರ ಕರ್ತವ್ಯ. ಅದು ತೊಂದರೆ ಇಲ್ಲ. 4 ಮರ ಕೊಟ್ಟಾಕು ಒಂದು ಕೆಳಗೆ ಬೀಳ್ತದೆ. ಕೊಟ್ಕೊಂಡು ತಗೊಂಡು ನಮ್ಗೆ ಏನ್ ಬೇಕು ಅದಂದೇ ತಗೊಳ್ತೇವೆ. ನಿನಗೆ
ಇಲ್ಲೇ ಕೊಯ್ಯೋಣ. ಕೊಯ್ಲಿ. ಎಷ್ಟು ಬೇಕಾದ್ರೂ ಅಲ್ಲಿ ನೋಡಿ ಮೇಲೆ ಉಂಟು ಏನ್ ಹೇಳ್ತಾರೆ? ಏನು? ಅದೀತು. ಯಾವನ? ಎಲ್ಸಿನಲ್ಲಿ ಬೇಕಾ ಎಲ್ಸಿನ ಮನಸ್ಸು ಬೇಕು. ಅದೇನು ಸುರಿತಿದ್ರು. ಹುಡುಗ ನೋಡ್ಲಿಕ್ಕೆ ಇಟ್ಟು ಸಣ್ಣಿದ್ದ ಒಳ್ಳೆ ಚೂರು ಮೆಣಸಿನ್ಕಾಯಿ ಹಾಗೆ ಎಷ್ಟು ಹೊಡೆದ ಮರ್ರೆ ಹೋಯ್ ಇದೆ ಅಂತ ಮೊನ್ನೆ ಬಿದ್ದದ್ದು ಕೇಳ್ಬೇಕು. ಒಂದು ವಿಷಯ ಅಲ್ಲ ಸ್ವಾಮಿ, ನಾನು ತಿಂದ ಮೊದಲ ವಿಷಯ ಯಾಕೆ ಯಾಕೆ ಕಾನೂನು ಈ ಪ್ರಕರಣ ಇಷ್ಟಕ್ಕೆ ಬಿಡಬಾರ್ದು. ಮರದ ಬುಡಕ್ಕೆ ಹೊಡೆಯುವಂಥದ್ದು ಯಾಕೆ? ಎಲ್ಲಾದ್ರೂ ನಮ್ಮ ಯಜಮಾನ್ರ ಹತ್ರ ಹೋಗ್ಕೊಂಡು ಸ್ವಾಮಿ ಒಬ್ಬ ಹುಡುಗ ಬಂದಿದ್ದಾನೆ, ಅವ ಹೊಂದು ಕೊಯ್ದಿದ್ದಾನೆ ಅಂತ ಹೇಳಿದ್ರೆ ಅವ್ರು ಹೇಳಿದ್ರು ಹೇಳ್ಬೋದು. ಅಪ್ಪ ಸಣ್ಣ ಮಕ್ಕಳೆಲ್ಲ ನಾವು ಕೊಯ್ಕೊಂಡು ಹೋಗ್ಲಿ ಅಂತ ಹೇಳ್ಬೋದು. ಇಲ್ಲ ಪಾರ್ಟಿ ಮಗನೇ ಅವ ಕೊಯ್ಯುವಾಗ ನೀ ಏನ್ ಮಾಡಿಸುತ್ತೆ ಅಂತ ಕೇಳ್ಬೋದು. ಅದಕ್ಕೆ ಮರಕ್ಕೆ ಹೊಡಿ ಅನ್ನೋದು. ಒಂದು ಮಳೆ ಕೊಟ್ಟಿಲ್ಲ ಕೊರೋನಾಶ ಆದ್ರೆ ನಮ್ದೆಲ್ಲ ಚಾಡಿ ಹೇಳಿ ಪ್ರಕರಣ ಗಟ್ಟಿ ಆಗ್ತದಲ್ಲ, ಆ ಉಪಾಯ. ಹಾಗಂತ ಇವರಿಗೆ ಸರಿಯಾಗಿ ಕಲ್ಸುತ್ತದೆ. ನನ್ನ ಕೈಯಲ್ಲಿ ಆಗದಿದ್ರೆ ಏನಂತೆ, ನಮ್ಮ ಒಡೆಯ ಇರುವ ಒಡೆಯ